ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ 31 ವಿಡಿಯೋಗಳನ್ನ ಈಗಾಗಲೇ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಆ ಎಲ್ಲ ವಿಡಿಯೋಗಳು ನಿಮಗೆ ಭಾಳಷ್ಟು ಅತಿ ಹೆಚ್ಚು ಅಂಕಗಳನ್ನ ತಗೊಳ್ಳಿಕ್ಕೆ ಭಾಳಷ್ಟು ಅನುಕೂಲ ಆಗ್ತಾವಂತಕ್ಕಂಥ ಮಾತನ್ನು ಹೇಳ್ತಾ 100% ಯಶಸ್ಸು ನಿಮ್ಮದೇ. ಆ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೀವು ದಿನಾಲು ನೋಡಿದ್ದೇ ಆಗಿದ್ರೆ ನಿಮ್ಮದು ಯಶಸ್ಸು ಗ್ಯಾರಂಟಿ ಅಂತ ಹೇಳ್ಬೋದು. ಓಕೆನಾ? ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ. ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ಯೂಟ್ಯೂಬನ್ನು ಪ್ರಾರಂಭಿಸಿದ್ದೀವಿ. ಸಮಾಜ ವಿಜ್ಞಾನ ಅಂತಕ್ಕಂತಹ ಒಂದು ವಿಷಯವನ್ನು ನಾವಿತ್ತು ಚರ್ಚೆ ಮಾಡ್ತಾ ಇದ್ದೀವಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ. ಯಾಕಂದ್ರೆ ನಾವು ಬಿಡ್ತಕ್ಕಂತಹ ಒಂದು ಯೂಟ್ಯೂಬನ್ನು ಹೊಸ ಯೂಟ್ಯೂಬನ್ನು ನಿಮಗೆ ನೋಟಿಫಿಕೇಷನ್ ಬರ್ತಾವ ಅಂತಕ್ಕಂಥದ್ದನ್ನು ಹೇಳ್ಬೋದು. ನೀವು ಈಗಾಗಲೇ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ನಾವು ಬಿಡ್ತಕ್ಕಂಥ ಯೂಟ್ಯೂಬದ ಚಲನಗಳು ಲಿಂಕ್ಗಳು ನಿಮ್ಗೆ ಬರ್ತಾವ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಸಮಾಜ ವಿಜ್ಞಾನದ ವಿಶೇಷವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ತಮ್ಮನ್ನು ತಂದಿದ್ದೀರಿ. ನೋಡೋಣ ಮಕ್ಕಳೇ, ಬನ್ನಿ. ಹಾಗಾದರೆ ಸಮಾಜ ವಿಜ್ಞಾನದ ಹಬ್ಬ ಹರುಷ ಅಂತಕ್ಕಂಥ ಒಂದು ಪಾಠ, ಖೋಖೋ ಅಂತಕ್ಕಂಥದ್ದು, ಸೌಲಭ್ಯಗಳು, ಸುಧಾರಣೆಗಳು, ಮೋಡಣ್ಣನ ಪಯಣ ಅಂತ ಇಷ್ಟು ಕೆಲವೊಂದಿಷ್ಟು ನಾವು ಪಾಯಿಂಟ್ಸ್ಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಮಕ್ಕಳೇ, ಹಬ್ಬ ಹರುಷ ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಭಾರತ ದೇಶದ ಗಣರಾಜ್ಯೋತ್ಸವ ಆಚರಣೆ ಯಾವಾಗ ಮಾಡ್ತೀವಿ ಅಂತಂದ್ರೆ ಜನವರಿ 26 ಅಂತ ನಿಮಗೆ ಗೊತ್ತೇ ಇದೆ. ನಿರ್ದಿಷ್ಟ ಭೌಗೋಳಿಕ ಮೇರೆ ಇರುವ ಒಂದು ಆಡಳಿತಕ್ಕೆ ಒಳಪಟ್ಟ ಪ್ರದೇಶ ಯಾವುದು ಅಂತ ಕೇಳಿದ್ರೆ ದೇಶ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇವುಗಳನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಪೂರ್ತಿಯಾಗಿ ಮನನ ಮಾಡ್ಕೊಳ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಲಾಭ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಪಾಯಿಂಟ್ಸ್ಗಳಿಗೆ ನಾವು ಹೋಗೋಣ ಮಕ್ಕಳೇ. ಬನ್ನಿ. ಹಾಗಾದರೆ ಒಂದೇ ಇತಿಹಾಸ, ಸಂಸ್ಕೃತಿ, ಆಶೋತ್ತರಗಳ ಹಾಗೂ ತಾವು ಒಂದೇ ಎಂಬ ಭಾವನೆಯಿಂದ ಬದುಕುವ ಜನತೆಯನ್ನು ಒಳಗೊಂಡ ದೇಶ ರಾಷ್ಟ್ರ ಅಂತ ನಾವು ಕರಿತೀವಿ. ಅದರದ್ದು ನಿಮಗೆ ಗೊತ್ತಿದೆ. ರಾಷ್ಟ್ರಕ್ಕೆ ಸಂಬಂಧಿಸಿದ ಐತಿಹಾಸಿಕ ಮಹತ್ವದ ದಿನಗಳನ್ನು ದೇಶದ ಜನರೆಲ್ಲ ಎಲ್ಲ ಕಡೆಯಲ್ಲೂ ಹಬ್ಬದಂತೆ ಆಚರಿಸುವುದನ್ನು ನಾವು ರಾಷ್ಟ್ರೀಯ ಹಬ್ಬ ಅಂತ ಕೂಡ ಕರಿತೀವಿ. ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವ ರೀತಿ ಸರ್ ಅಂತ ಕೇಳಿದ್ರೆ, ಸ್ವತಂತ್ರ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ, ಇವು ರಾಷ್ಟ್ರೀಯ ಹಬ್ಬಗಳು. ಕರ್ನಾಟಕದ ಹಬ್ಬ ಯಾವುದು ಅಂತ ಕೇಳಿದ್ರೆ ನಾಡ ಹಬ್ಬ ದಸರಾ ಅಂತ. ಓಕೆನಾ? ನೆನಪಿಟ್ಕೊಳ್ರಿ. ನೆಕ್ಸ್ಟು, ನಮ್ಮ ರಾಜ್ಯ ರಚನೆಯಾದ ನವೆಂಬರ್ 1ರಂದು ಆಚರಿಸುವ ದಿನ ಯಾವುದು ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯೋತ್ಸವ. ನಮ್ಮ ರಾಷ್ಟ್ರ ಮುದ್ರೆ ಯಾವುದು ಅಂತ ಕೇಳಿದ್ರೆ ಸಿಂಹ ಮುದ್ರೆ. ಕರ್ನಾಟಕದ ರಾಷ್ಟ್ರದ ಬಣ್ಣ ಯಾವುದು ಅಂತ ಕೇಳಿದ್ರೆ ಹಳದಿ ಮತ್ತು ಕೆಂಪು. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಆನೆ ಅಂತ. ಓಕೆ, ಇವುಗಳನ್ನ ಸ್ವಲ್ಪ ಮನನ ಮಾಡಿಕೊಂಡು ಸಮಾಧಾನದಿಂದ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದೆ ಆಗಿದ್ರೆ ಯಶಸ್ಸು ನಿಮ್ಮದೇ ಮಕ್ಕಳೇ. ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ನಾನು ಎಷ್ಟು ವಿಡಿಯೋಗಳನ್ನ ಅವಿರತ ಪರಿಶ್ರಮ ಮಾಡಿ ನಿಮಗೆ ವಿಡಿಯೋಗಳನ್ನ ಬಿಡ್ತಾ ಇದ್ದೀನಿ. ನೀವು ಹೆಚ್ಚಿನ ಅಂಕಗಳನ್ನ ತಗೋತೀರಿ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ದೃಢ ನಿರ್ಧಾರ ನಮ್ಮದದ. ಹಾಗಾಗಿ ನೀವು ಹೆಚ್ಚಿನ ಅಂಕಗಳನ್ನ ತಗೊಂಡಿದ್ದೇ ಆಗಿದ್ರೆ ನಮ್ಮ ಒಂದು ಶ್ರಮ ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಕರ್ನಾಟಕದ ಹೂ ಯಾವುದು ಅಂತ ಕೇಳಿದ್ರೆ ಕಮಲ ಅಂತ ಕೇಳ್ತಾರೆ. ಓಕೆ, ಕರ್ನಾಟಕದ ವೃಕ್ಷ ಅಂತಂದ್ರೆ ಶ್ರೀಗಂಧದ ಮರ. ಕರ್ನಾಟಕದ ಪಕ್ಷಿ ಯಾವುದು ಅಂತ ಕೇಳಿದ್ರೆ ನೀಲಕಂಠ ಅಂತ ಕರಿತೀವಿ. ಇನ್ನು ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದ್ರೆ ನವಿಲು. ಕರ್ನಾಟಕ ಪಕ್ಷಿ ಬೇರೆ, ರಾಷ್ಟ್ರೀಯ ಪಕ್ಷಿ ಬೇರೆ. ಕರ್ನಾಟಕದ ಪಕ್ಷಿ ಅಂತಂದಾಗ ನೀಲಕಂಠ ಅಂತ ಬರುತ್ತೆ, ರಾಷ್ಟ್ರೀಯ ಪಕ್ಷಿ ಅಂತಂದಾಗ ನವಿಲು ಅಂತ ಬರುತ್ತೆ. ರಾಷ್ಟ್ರೀಯ ಮರ ಯಾವುದು ಕೇಳಿದ್ರೆ ಆಲದ ಮರ ಅಂತ. ಇಷ್ಟು ವಿಷಯಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಮಕ್ಕಳೇ. ಓಕೆನಾ? ಸರಿ, ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ಸ್ಗೆ ಹೋಗೋಣ. ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕೇಳಿದ್ರೆ ಹಾಕಿ. ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಕೇಳಿದ್ರೆ ಮಾವು. ರಾಷ್ಟ್ರ ಲಾಂಛನಗಳು ನಮ್ಮಲ್ಲಿ ಬೆಳೆಯುವ ಗುಣಗಳು, ದೇಶಾಭಿಮಾನ, ಭಾವೈಕ್ಯತೆ, ಒಗ್ಗಟ್ಟಿನ ಗುಣಗಳು ಯಾವುದು ಅಂತಂದ್ರೆ ಅವು ರಾಷ್ಟ್ರೀಯ ಲಾಂಛನದಲ್ಲಿ ಅದಾವು ಅಂತಕ್ಕಂಥ ನಾವು ತಿಳ್ಕೊಬೋದು. ರಾಷ್ಟ್ರೀಯ ಲಾಂಛನದಲ್ಲಿ ನಮ್ಮಲ್ಲಿ ಬೆಳೀತಕ್ಕಂಥ ದೇಶಾಭಿಮಾನ, ಭಾವೈಕ್ಯತೆ ಮತ್ತು ಒಗ್ಗಟ್ಟಿನ ಗುಣಗಳು ಅದರದಾವ ಅಂತ. ಇನ್ನು ನಾವು ಜಾಸ್ತಿ ಖೋಖೋದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಖೋಖೋ ಆಟ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ಇದೆ. ಹುಣಸೆ ಬೀಜ ಬಳಸಿ ಆಡುವ ಆಟ ಯಾವುದು ಅಂದ್ರೆ ಚೌಕೋಬಾರ್. ಕುಂಟಿಕೊಂಡು ಆಡುವ ಯಾವುದು ಅಂತಂದ್ರೆ ಕುಂಟಬಿಲ್ಲೆ ಅಂತ ನಾವು ಹೇಳ್ತೀವಿ, ಕುಂಟಾಟ ಅಂತ ಕರಿತೀವಿ. ಬ್ಯಾಂಡ್ ಮತ್ತು ಬಾಲ್ ಬಳಸಿ ಆಡ್ತಕ್ಕಂಥದ್ದು ಕ್ರಿಕೆಟ್. ಬ್ಯಾಟ್ ಮತ್ತು ಬಾಲ್ ಬಳಸಿ ಆಡೋದು ಕ್ರಿಕೆಟ್. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತದೆ, ಕ್ರಿಕೆಟ್ ಎಲ್ಲ ಕಡೆ ನೋಡಿರ್ತೀವಿ ನೀವು. ದಾಳಗಳಿಂದ ಆಡುವ ಆಟ ಅಂದ್ರೆ ಪಗಡೆ.
ನೀರಿನಲ್ಲಿ ಆಡುವ ಆಟ ಅಂದರೆ ಈಜು. ತಂಡಗಳಲ್ಲಿ ಆಡುವ ಆಟ ಅಂದ್ರೆ ಕಬಡ್ಡಿ ಒಂದು ತಂಡಿನಾಗ ಆಡ್ತೀವಿ, ಕ್ರಿಕೆಟ್ನು ಕೂಡ ಒಂದು ತಂಡಿನಾಗ ಆಡ್ತೀವಿ. ಇದು ಸೂಪರ್ ಅಂತ. ಓಕೆ, ಇವುಗಳನ್ನ ಮರಿಬೇಡ್ರಿ. ಮೇಲಿಂದ ಮೇಲೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿದ್ರೆ ಲಾಭ ನಿಮ್ಮದೇ ಮಕ್ಕಳೇ. ಓಕೆನಾ? ಇನ್ನು ಖೋ ಖೋ ತಂಡದಲ್ಲಿ ಆಟಗಾರರು ಎಷ್ಟಿರ್ತಾರ ಅಂತಂದ್ರೆ 12 ಜನ. ಖೋ ಖೋ ಆಟದಲ್ಲಿ ನೋಡ್ರಿ, ಆಡುವ ಆಟದಲ್ಲಿ ಆಟಗಾರರು ಅಂತ ಆಡೋರು ಯಾರು ಅಂತಂದ್ರೆ 9 ಜನ. ಖೋ ಖೋ ಆಟದಲ್ಲಿ ಬದಲಿ ಆಟಗಾರರು ಇರ್ತಾರೆ ಅಂದ್ರೆ 3 ಜನ ಇರ್ತಾರೆ. ಖೋ ಖೋ ಆಟದಲ್ಲಿ ಒಂದು ಸುತ್ತಿನ ಕಾಲಾವಧಿ ಎಷ್ಟಿರ್ತದೆ ಅಂದರೆ 7 ನಿಮಿಷಗಳಿರ್ತಾವೆ. ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರ ಯಾರು ಅದಾರ ಅಂತ ಕೇಳಿದ್ರೆ, ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರ ಪ್ರಕಾಶ್ ಪಡುಕೋಣೆ. ಖೋ ಖೋ ಆಟಕ್ಕೆ ರಾಣಿ ಲಕ್ಷ್ಮಿ ಪ್ರಶಸ್ತಿ ಪಡೆದಿರತಕ್ಕಂತಹ ಮೊದಲ ಮಹಿಳೆ ಯಾರು ಅಂತಂದ್ರೆ ಕರ್ನಾಟಕದ ಉಷಾ ಅನಂತರಾಮನ್ ಅಂತ. ರಾಜ್ಯಾದ್ಯಂತ ಕ್ರೀಡಾ ಶಾಲೆ ಮತ್ತು ಕ್ರೀಡಾ ನಿಲಯಗಳನ್ನು ನಿರ್ವಹಣೆ ಮಾಡುವ ಇಲಾಖೆ ಯಾವುದರ ಇತ್ತಂದ್ರೆ ಅದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ. ಗಣಕದ ಪಿತಾಮಹ ಎಂದು ಪ್ರಸಿದ್ಧರಾದ ಬ್ರಿಟಿಷ್ ವಿಜ್ಞಾನಿ ಯಾರು ಅಂದರೆ ಚಾರ್ಲ್ಸ್ ಬ್ಯಾಬೇಜ್. ಮೊದಲನೆಯ ಕಂಪ್ಯೂಟರ್ ತಯಾರಿಸಿದ ವರ್ಷ 1837 ಅಂತ. ನಿಧಾನವಾಗಿ ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳದಾವ. ಇವುಗಳು ನೀವು ನೋಡಿದರೆ ಸಾಕು, ಎಕ್ಸಾಮ್ದಲ್ಲಿ SS ಗ್ಯಾರಂಟಿ ಅಂತ ನಾವು ಹೇಳ್ಬೋದು. ಓಕೆನಾ? ಸರಿ, ನೆಕ್ಸ್ಟ್ ವಿಷಯಗಳಿಗೆ ನಾವು ಹೋಗೋಣ ಮಕ್ಕಳೇ. ಗಟ್ಟಿಯಾಗಿ ಹೊಳಪು ಹೊಂದಿರುವ ನಾನಾ ರೀತಿಯ ಆಕಾರ ಕೊಡಬಹುದಾದ ವಸ್ತುಗಳು ಯಾವುವು ಅಂತಂದ್ರೆ ಲೋಹಗಳು ಅಂತ. ಇನ್ನು ಉಡುಪು ವಿನ್ಯಾಸ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತಂದ್ರೆ, ನನ್ನನ್ನು ಕುರಿಯ ತುಪ್ಪಳದಿಂದ ತಯಾರಿಸುತ್ತಾರೆ, ಚಳಿಗಾಲದಲ್ಲಿ ನನ್ನನ್ನು ಧರಿಸುತ್ತಾರೆ. ಹಾಗಾದ್ರೆ ನಾನು ಯಾರು ಅಂತ ಕೇಳಿದ್ರೆ ಕಂಬಳಿ. ಬೇಸಿಗೆ ಕಾಲದಲ್ಲಿ ನನ್ನ ಬಟ್ಟೆಯನ್ನೇ ಬಯಸುತ್ತಾರೆ, ರೈತರು ನನ್ನನ್ನು ಬೆಳೆಯುತ್ತಾರೆ. ಹಾಗಾದ್ರೆ ನಾನು ಯಾರು ಅಂತ ಪ್ರಶ್ನೆಯನ್ನು ಹಾಕಿದಾಗ ಹತ್ತಿ ಅಂತ. ಬಟ್ಟೆ ತಯಾರಾಗುವ ಹಂತಗಳು ಯಾವುದಂದ್ರೆ ಹತ್ತಿ ನೂಲು, ಬಣ್ಣ ನೇಯ್ಯೋದು ಮತ್ತು ಉಡುಪುವುದು. ನೇಯ್ಯೋದು, ಬಟ್ಟೆಯನ್ನು ಬೆಳೀತಾರೆ. ನಿಮ್ಗೆ ಗೊತ್ತದ, ಬಟ್ಟೆಯನ್ನು ನೇಯ್ತಾರೆ, ಬಟ್ಟೆಯನ್ನು ಉಡುಪುಗಳನ್ನು ಹೊಲಿದು ನೇಯ್ದು ಹಾಕೊಳ್ತಕ್ಕಂಥ ಒಂದು ಹಂತಗಳು ಅಂತ ನಾವು ಹೇಳ್ಬೋದು. ಇವುಗಳನ್ನು ಸರಿಯಾಗಿ ನೋಡ್ಕೊಡ್ರಿ. ಇದ್ರ ಮೇಲೆ ಕ್ವಶನ್ ಗ್ಯಾರಂಟಿ ಇರ್ತವೆ. ಯಾಕಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡಿಕೊಂಡು ನಾನು ಪ್ರಶ್ನೆಗಳನ್ನ ತೆಗಿತಾ ಇದ್ದೀನಿ. ಓಕೆ, ಪಾಯಿಂಟ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಭಾರತದಲ್ಲಿ ನೋಡಿ, ಅದ್ಭುತವಾಗಿರ್ತಕ್ಕಂಥದ್ದು, ಭಾರತದಲ್ಲಿ ಅತ್ಯಂತ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಅಂದರೆ ಕರ್ನಾಟಕ. ಒಂದು ಬಗೆಯ ಕೀಟಗಳ ಸ್ರಾವ್ಯದ ರೇಷ್ಮೆ. ಹೀಗೆ ಸ್ರಾವವನ್ನು ಸ್ರವಿಸುವ ಕೀಟಗಳು ಯಾವ ಇದ್ರೆ ಅವು ರೇಷ್ಮೆ ಹುಳುಗಳು. ತಮ್ಮನ್ನು ತಾವು ಗೂಡು ಕಟ್ಕೋತಾವ. ಬಾಗಲಕೋಟೆ ಜಿಲ್ಲೆಯಲ್ಲಿರೋ ಇಳಕಲ್ ಎಂಬ ಊರಿನಲ್ಲಿ ತಯಾರಾಗುವ ಸೀರೆಗಳು ಇದರಿಂದನೇ ಹಾಕವ. ಕರ್ನಾಟಕ ರಾಜ್ಯದ ಪುರುಷರ ಸಾಂಪ್ರದಾಯಿಕ ಉಡುಗೆ ಅಂತಂದ್ರೆ ಪಂಚೆ, ಶರ್ಟು, ಅಂಗವಸ್ತ್ರ. ಕರ್ನಾಟಕ ರಾಜ್ಯದ ಸ್ತ್ರೀಯರ ಸಾಂಪ್ರದಾಯಿಕ ಸೀರೆ ಯಾವುದಾದ್ರು ಕುಪ್ಪಸ, ಲಂಗಾದವಣಿ ಅಂತ ಕರೀತಾರೆ. ಇನ್ನು ಹೊಲಿಯದೇ ಬಳಸುವ ಉಡುಪುಗಳು ಲುಂಗಿ, ಶಾಲು, ರುಮಾಲು ಅಂತ. ಇನ್ನು ಮಳೆಗಾಲದಲ್ಲಿ ಧರಿಸುವ ಉಡುಪುಗಳು ಯಾವುದಾದ್ರು ಸ್ವೆಟರ, ರೈನ್ಕೋಟ, ಫುಲ್ ಶರ್ಟ. ಚಳಿಗಾಲದಲ್ಲಿ ಧರಿಸುವ ಉಡುಪುಗಳು ಅಂದರೆ ಟೀ ಶರ್ಟ, ಉಲನ್ನ, ಸ್ವೆಟರ್, ಸ್ಕಾರ್ಪ್. ಬೇಸಿಗೆ ಕಾಲದಲ್ಲಿ ಧರಿಸುವ ಉಡುಪುಗಳು ಯಾವುದಾದ್ರು ಲುಂಗಿ, ಶರ್ಟ. ಭಾರತದಲ್ಲಿ ರೇಷ್ಮೆ 70% ಉತ್ಪಾದನೆ ಮಾಡುವ ರಾಜ್ಯ ಯಾವುದರ ಇದ್ರೆ ಅದು ಕರ್ನಾಟಕ ಅಂತ ಹೇಳ್ಬೋದು. ಇವುಗಳನ್ನ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಮೇಲಿಂದ ಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ನಿಮ್ಮ ಮಾಹಿತಿ ಗೊತ್ತಾಗಿಬಿಡುತ್ತೆ. ಓಕೆ, ಕರ್ನಾಟಕದಲ್ಲಿ ಹೆಚ್ಚಿನ ರೇಷ್ಮೆ ಉತ್ಪಾದಿಸುವ ಜಿಲ್ಲೆಗಳು ಯಾವುದು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ. 2 ಬೆಟ್ಟಗಳ ಮಧ್ಯೆ ಇರುವ ಕಿರಿದಾದ ಸ್ಥಳ ಯಾವುದು ಅಂತಂದ್ರೆ ಕಣಿವೆ ಅಂತ. ಬೆಟ್ಟಗಳ ತುದಿಗಳ ಮೇಲಿಂದ ನೀರು ಧುಮುಕುವಾಗ ಸೃಷ್ಟಿಯಾಗುವುದು ಜಲಪಾತ ಅಂತ ಕರಿತೀವಿ. ದಿನದ ಹವೆಯಲ್ಲಾಗುವ ಬದಲಾವಣೆಯನ್ನು ಹವಾಮಾನ ಅಂತ ಕರಿತೀವಿ. ಸಮುದ್ರ ಮಟ್ಟದಿಂದ ಬೆಟ್ಟಗಳು ಇರುವ ಎತ್ತರ ಎಷ್ಟದ ಅಂದ್ರೆ 600 ಮೀಟರ್. ಕರ್ನಾಟಕದ ಅತಿ ಎತ್ತರದ ಶಿಖರ ಈಗಾಗಲೇ ನಾನು ಹೇಳಿದ್ದೀನಿ, ಮುಳ್ಳಯ್ಯನಗಿರಿ 1925 ಮೀಟರ್ ಅಂತ ನಾನು ಹೇಳಿದ್ದೀನಿ. ಪ್ರಪಂಚದ ಮೇಲ್ಛಾವಣಿ ಯಾವುದು ಅಂತಂದರೆ ಟಿಬೆಟ್ ಪ್ರಸ್ಥಭೂಮಿ. ಭಾರತದ ಕಣಿವೆ ಪ್ರದೇಶ ಕಾಶ್ಮೀರ್. ಭಾರತಕ್ಕೆ ಮಳೆ ತರುವ ಮಾರುತಗಳು ಯಾವರಿದ್ದು ಅಂದ್ರೆ ಅದು ಮುಂಗಾರು, ಹಿಂಗಾರು ಮಳೆ ಮಾರುತಗಳು ಅಂತ ನಾವು ಇದನ್ನು ತಿಳಿತೀವಿ. ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಮಕ್ಕಳೇ. ಇಷ್ಟು ವಿಷಯಗಳನ್ನ ನೀವು ಮನನ ಮಾಡಿಕೊಳ್ಳೇಬೇಕು. ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡಿ, ಸ್ಕಿಪ್ ಮಾಡಬೇಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥದ್ದು ಹೇಳಿ ನೆಕ್ಸ್ಟ್ ಪಾಯಿಂಟ್ಸ್ಗಳಿಗೆ ನಾವು ಹೋಗೋಣ ಮಕ್ಕಳೇ. ಓಕೆ, ಹಲವು ಜಿಲ್ಲೆಗಳು ಸೇರಿ ರಚನೆಯಾಗುವುದು ರಾಜ್ಯ ಅಂತ ಕರಿತೀವಿ. ನದಿಗಳು ಹರಿದು ಬಂದ ಮಣ್ಣು ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಭಾರತದ ಯಾವ ದಿಕ್ಕಿನಲ್ಲಿ ಥಾರ್ ಮರುಭೂಮಿ ಇದೆ ಅಂತಂದರೆ ಯಾವ ದಿಕ್ಕಿನಲ್ಲಿ ಇದೆ ಅಂತ ನೋಡ್ಕೋಬೇಕು, ಪಶ್ಚಿಮ ಅಂತ. ಓಕೆ,
ಹಿಮದಿಂದ ಆವೃತವಾಗಿರುವ ಹಿಮಾಲಯ ಪ್ರದೇಶ ಶ್ರೇಣಿ ಉದ್ದ 2400 ಕಿಲೋಮೀಟರ್ ಅಂತ. ಕರ್ನಾಟಕ ರಾಜ್ಯದ ಪ್ರಸಿದ್ಧ ಜಲಪಾತಗಳು ಅಂತಂದ್ರೆ ಜೋಗ ಜಲಪಾತ, ಗೋಕಾಕ್ ಫಾಲ್ಸ್, ಶಿವನ ಸಮುದ್ರ. ಇನ್ನು ಕರ್ನಾಟಕದ ಜೀವನದಿ ಕಾವೇರಿ. ಇನ್ನು ಭೂಮಿಯ ನೆಲಭಾಗದ ಅರ್ಧಕ್ಕಿಂತ ಹೆಚ್ಚು ಭಾಗದ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಮೈದಾನ ಪ್ರದೇಶ. ಇವುಗಳನ್ನ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಮೇಲಿಂದ ಮೇಲೆ ಪದೇ ಪದೇ ನೋಡಿದರೆ ನಿಮ್ಗೆ ಭಾಳಷ್ಟು ಅರ್ಥ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಭಾಳಷ್ಟು ಅನುಕೂಲ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇದನ್ನು ಮೇಲಿಂದ ಮೇಲೆ ನೋಡಿದರೆ ಅತಿ ಹೆಚ್ಚು ಅಂಕಗಳನ್ನ ತಗೊಳ್ಳಿಕ್ಕೆ ಗ್ಯಾರಂಟಿಯನ್ನು ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ಹಲವು ವಿಷಯಗಳನ್ನ ಬಹಳಷ್ಟು ಶ್ರಮಪಟ್ಟು ಕಷ್ಟಪಟ್ಟು ನಿಮಗೆ ವಿಷಯವನ್ನು ಸಂಗ್ರಹಣ ಮಾಡ್ಕೊಂಡು ನಿಮಗೆ ಕೊಡ್ತಾ ಇದ್ದೀವಿ. ಇವುಗಳನ್ನ ಮನನ ಮಾಡಿಕೊಂಡು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಪೂರ್ತಿಯಾಗಿ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೆ ಇವತ್ತು ಆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.